Bailhanar Central Coffee Research Station is the lifeline of Indian coffee growers and industry. Senthil Kumar and Joint Director of Research, Dr. C. Babu, he was speaking at a press conference at the Central Coffee Research Station here to mark the centenary of Indian coffee research and development. Established in 1925 at Bailhanar in Chikamagaluru district, it has been continuously working in the field of coffee research and has played an important role in increasing the coffee production. ಹಲವಾರು ಫೀಲ್ಡ್ ಡೆಮಾನ್ಸ್ಟ್ರೇಷನ್ಸ್ ಅಂದರೆ ಯಾವ ಟೆಕ್ನಾಲಜಿಗಳು ಯಾವ ರೀತಿಯಲ್ಲಿ ಹಾಕಿದ್ರೆ ಅದು ಯಾವ ರೀತಿಯಲ್ಲಿ ನಿಮಗೆ ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ, ಅದು ಕ್ವಾಲಿಟಿಯನ್ನು ಜಾಸ್ತಿ ಮಾಡುತ್ತೆ, ಏನೇನು ತಾಂತ್ರಿಕ ಟೆಕ್ನಾಲಜೀಸ್ ನಮ್ಮಲ್ಲಿ ಕೈಯಲ್ಲಿ ಇದೆ ಅನ್ನೋದು ಕೂಡ ನಮ್ಮ ಫೀಲ್ಡಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಅದು ಕೂಡ ರೈತವಾದವರು ಬಂದು ನೋಡ್ಬೋದು. ಅದಲ್ಲದೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಪ್ಲಾಂಟೇಷನ್ ಸೆಕ್ಟರ್ ಇರ್ಬೋದು, ಹಾರ್ಟಿಕಲ್ಚರ್ ಸೆಕ್ಟರ್ ಇರ್ಬೋದು, ಇದರಲ್ಲಿ R&D ಎಷ್ಟು ಮಟ್ಟಿಗೆ ಅಡ್ವಾನ್ಸ್ಮೆಂಟ್ ಆಗಿ ಬಂದಿದೆ. ಅದನ್ನು ಎಕ್ಸಿಬಿಷನ್ ಮೂಲಕ 150ಕ್ಕೂ ಹೆಚ್ಚಾಗಿ ಸ್ಟಾಲ್ಗಳನ್ನು ಇಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಅದಲ್ಲದೆ ಮೆಷಿನರಿಗಳು, ಏನೇನು ಮೆಷಿನರಿಗಳಿದ್ದಾವೆ, ಟ್ರ್ಯಾಕ್ಟರ್ಸ್ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ ಇರ್ಬೋದು, ವೀಡಿಂಗ್ ಮಾಡುವಂಥದ್ದು ಎಕ್ವಿಪ್ಮೆಂಟ್ಸ್ ಇರ್ಬೋದು, ಉಳುಮೆ ಮಾಡುವ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಇಂಥ ಎಕ್ವಿಪ್ಮೆಂಟ್ಸನ್ನು ಕೂಡ ನಾವು ಎಕ್ಸಿಬಿಷನ್ನಲ್ಲಿಗೆ ಇಟ್ಕೊಂಡಿದ್ದೀವಿ. ಇದು ಅಲ್ಲದೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಮೂರು ದಿವಸ ಈವೆಂಟ್ಸ್ ನಡೆಯುವ ಟೈಮಲ್ಲಿ ಕಾನ್ಫರೆನ್ಸ್, ಎಕ್ಸ್ಕ್ಲೂಸಿವ್ ಕಾನ್ಫರೆನ್ಸನ್ನು ಇಟ್ಕೊಂಡಿದ್ವಿ. ಈ ಕಾನ್ಫರೆನ್ಸ್ನಲ್ಲಿ 10 ಡಿಫ್ರೆಂಟ್ ಟಾಪಿಕ್ಸ್ಗಳನ್ನು ರೈತ ಬಾಂಧವರಿಗೆ ಹೆಚ್ಚು ಮಟ್ಟಾಗಿ ಅದು ಹೆಲ್ಪ್ ಆಗುವಂಥ ಒಂದು ಟಾಪಿಕ್ಸ್ ಕೂಡ ನಾವು ಇಟ್ಕೊಂಡಿದ್ವಿ. ಈ 10 ಸೆಷನ್ಸ್ಗೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಹಲವಾರು ಸೈಂಟಿಸ್ಟ್ಗಳು, ಅಕಾಡೆಮಿಷಿಯನ್ಸ್ಗಳು, ರಿಸರ್ಚ್ ಮಾಡುವಂಥ ಬೇರೆ ಬೇರೆ ಹಲವಾರು ಹೈ ಲೆವೆಲ್ ಡಿಗ್ನಿಟರೀಸನ್ನು ಕೂಡ ಕರೀತಾ ಇದ್ದೀವಿ. ಅವರು ಕೂಡ ಬಂದು ಅವರು ಎಕ್ಸ್ಪರ್ಟೈಸನ್ನು, ಅವ್ರ ಎಕ್ಸ್ಪೀರಿಯನ್ಸನ್ನು, ಅವರ ನಾಲೆಡ್ಜನ್ನು ನಮ್ಮ ರೈತ ಬಾಂಧವರು ಜೊತೆಯಲ್ಲಿ ಶೇರ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಟ್ಟಿದ್ದೀವಿ. ಅದಲ್ಲದೆ ಈ ಸಂಸ್ಥೆಯ ಗೌರವನ ಗುರುತಿಸಿ ಕೇಂದ್ರೀಯ ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಹಲವಾರು ಪೊಲಿಟಿಕಲ್ ಲೀಡರ್ಸ್, ಸೆಂಟ್ರಲ್ ಮಿನಿಸ್ಟರ್ಸ್, ಬೇರೆ ಬೇರೆ ಹಲವಾರು ಡಿಗ್ನಿಟರೀಸ್, ದ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಸ್ ವೈಸ್ ಚಾನ್ಸಲರ್ಸ್, ಡೈರೆಕ್ಟರ್ಸ್, ಡೀನ್ಸ್ ಮತ್ತು ಬೇರೆ ಬೇರೆ ಲೆವೆಲ್ನಲ್ಲಿ ಇರ್ತಕ್ಕಂಥ ಹೈಯರ್ ಲೆವೆಲ್, ಸೀನಿಯರ್ ಲೆವೆಲ್ ಅಫಿಷಿಯಲ್ಸ್ ಕೂಡ, ಎಕ್ಸಿಕ್ಯೂಟಿವ್ಸ್ ಅಂಥವ್ರು ಕೂಡ ಈ ಸಂಸ್ಥೆಗೆ ಬರಲಿಕ್ಕೆ ಅವರು ಎಲ್ಲ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಾರೆ. ಅದರಿಂದ ಇದು ಬರೀ ಒಂದು ಸೆಲೆಬ್ರೇಷನ್ಸ್, ಯಾವುದೋ ಒಂದು ಸಂಸ್ಥೆಯ 100 ವರ್ಷದ ಒಂದು ಸಿಂಪಲ್ ಫಂಕ್ಷನ್ ಅನ್ನೋದು ಇಲ್ಲದೆ ಹಲವಾರು ಪ್ಲಾಂಟರ್ಸ್ಗಳು ಕೂಡ ಈ ಸಂಸ್ಥೆಯನ್ನು ನೋಡಿರಲಿಕ್ಕೆ ಅವಕಾಶ ಇಲ್ಲ. ಅವರು ನೋಡದೇನೆ ಕಾಫಿ ಬೆಳ್ಕೊಂಡು ಬಂದಿರ್ತಾರೆ. ಇದು ಒಂದು ದೇವಸ್ಥಾನ ಯಾವ ರೀತಿಯಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಇದೆಯೋ ಅದೇ ರೀತಿಯಲ್ಲಿ ಈ ಸಂಸ್ಥೆಗೆ ಕೂಡ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ.